ಕುಚ್ಚಲಕ್ಕಿಯಲ್ಲಿ ಮಾಡಿದಂತಹ ಸಿಹಿಯಾದ ಚಿಲ್ಲಿ ಅಡ್ಡೆ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಲಸಿನ ಎಲೆಯನ್ನು ಕೋನ್ ರೀತಿಯಲ್ಲಿ ಕಟ್ಟಿ ಮಾಡಿದ ರೆಸಿಪಿ ಇವತ್ತಿನದು. ತುಂಬ ಸಿಹಿ, ತುಂಬ ರುಚಿಯಾದಂತಹ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಟೀ ಟೈಮಲ್ಲಿ ಸಹ ಮಾಡಿ ತಿನ್ನಬಹುದು. ಇದಕ್ಕೆ ಮಾಡಿದ ಫಿಲ್ಲಿಂಗನ್ನು ಸಹ ಹೇಗೆ ಮಾಡಿದ್ದೇನೆ, ಏನೇನು ಹಾಕಿದ್ದೇನೆ ಅಂತ ನೋಡುವ. ಈಗ ನಾನಿಲ್ಲಿ 1-2 ಗ್ಲಾಸ್ನಷ್ಟು ಕುಚ್ಚಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಇದು ಸ್ವಲ್ಪ ಪಾಲಿಶ್ ಆಗಿರುವಂಥ ಕಜೆ ಅಕ್ಕಿ. ಇದು ನಾವು ಮಂಗಳೂರಲ್ಲಿ ಅನ್ನಕ್ಕೆಲ್ಲ ಉಪಯೋಗಿಸುವಂತಹದ್ದು. ಇದನ್ನು ನಾನೊಂದು 4 ಸಲ ತೊಳೆದು 6 ಗಂಟೆ ನೆನೆ ಹಾಕಿದ್ದೇನೆ. ಈಗ ಚೆನ್ನಾಗಿ ನೆಂದಿದೆ. ಮಧ್ಯಾಹ್ನ ಹಾಕಿದರೆ ಸಂಜೆ ಮಾಡಲಿಕ್ಕೆ ಸರಿಯಾಗ್ತದೆ. ಇದರಲ್ಲೊಂದು 1 ಗ್ಲಾಸಿನಷ್ಟು ಅಕ್ಕಿಯನ್ನು ಹಾಕಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಮುಳುಗುವಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕಿದು. ಗ್ರೈಂಡರ್ ಇದ್ದರೆ ಇನ್ನಷ್ಟು ನುಣ್ಣಗೆ ರುಬ್ಬೋದು. ನಾನಿಲ್ಲಿ ಈಗ ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೇನೆ. ಸಾಧ್ಯವಾದಷ್ಟು ನುಣ್ಣಗೆ ರುಬ್ಬಿ ನೋಡಿ ತಂದಿದ್ದೇನೆ ನಾನು. ಮಿಕ್ಸಿ ಜಾರ್ ತುಂಬ ಬಿಸಿ ಆಗ್ತದೆ ಅನಿಸಿದರೆ ನೀವು ಐಸ್ ಪೀಸ್ ಹಾಕಿ ಸಹ ಮಾಡಬಹುದು. ಇದನ್ನೀಗ ನಾನೊಂದು ಪಾತ್ರೆಗೆ ಹಾಕ್ತೇನೆ. ಅದೇ ರೀತಿ ಇನ್ನುಳಿದ ಅಕ್ಕಿಯನ್ನು ಸಹ ಗ್ರೈಂಡ್ ಮಾಡಿ ಇದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಟ್ಟಿದ್ದೇನೆ. ನೋಡಿ, ತುಂಬ ತೆಳು ಸಹ ಇಲ್ಲ, ತುಂಬ ದಪ್ಪ ಸಹ ಇಲ್ಲ, ಆ ರೀತಿ ಗ್ರೈಂಡ್ ಮಾಡಿದ್ದೇನೆ. ಮುಳುಗುವಷ್ಟು ನೀರು ಹಾಕಿದರೆ ಸರಿಯಾಗ್ತದೆ. ಇದು ನೋಡಿ, ತೆಂಗಿನ ಗರಿಯ ಕಡ್ಡಿ ಇದು. ಇದರಲ್ಲಿ ನಾನು ಈ ರೀತಿ ಕೋನನ್ನು ಶೇಪ್ ಕೊಟ್ಟು ಕಡ್ಡಿ ಚುಚ್ಚಿ ಮಾಡಿದ್ದೇನೆ. ನೋಡಿ, ಈ ರೀತಿ ಕೋನ್ ಶೇಪ್ ಮಾಡಿ ಕಡ್ಡಿಯನ್ನು ಚುಚ್ಚಿದರೆ ರೆಡಿ ಆಗ್ತದೆ. 2 ಟೇಬಲ್ ಸ್ಪೂನ್ನಷ್ಟು ಕಪ್ಪು ಎಳ್ಳು ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ನೋಡಿ, ಈಗ ನಾನು ಮಾಡ್ತಾಯಿದ್ದೇನೆ. ನೋಡಿ, ಚಟಪಟ ಅಂತೂ ಗುಂಡಾಗ್ತದೆ ಅದು. ಆವಾಗ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಅದೇ ರೀತಿ ಬೆಲ್ಲ, ಸಾಧಾರಣ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ತೆಗೆದುಕೊಂಡಿದ್ದೇನೆ ನಾನು. ಈ ಬೆಲ್ಲ ನೋಡಿ ಚೆನ್ನಾಗಿ ತುರಿದಿದ್ದೇನೆ. ಇದನ್ನು ನಾನೀಗ ತೆಂಗಿನ ತುರಿ, ಒಂದು ಮಧ್ಯಮ ಗಾತ್ರದ ತೆಂಗಿನಕಾಯಿಯನ್ನು ತುರಿದು ನೋಡಿ ಚೆನ್ನಾಗಿ ತುರಿದು ನಾನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಅದರಲ್ಲಿ ಸ್ವಲ್ಪ 1 ಕಪ್ಪಿನಷ್ಟೇ ತೆಗೆದು ಬೇರೆ ಇಟ್ಟಿದ್ದೇನೆ. ಮತ್ತು ಬೆಲ್ಲ, ತೆಂಗಿನ ತುರಿ ಮತ್ತು ಎಳ್ಳು, ಸ್ವಲ್ಪ ಏಲಕ್ಕಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಮಿಕ್ಸ್ ರೆಡಿ ಆಯಿತು ಸಿಹಿದ್ದು. ಇವಾಗ ಇದಕ್ಕೆ ಹೇಗೆ ಫಿಲ್ಲಿಂಗ್ ಮಾಡೋದೆಂದು ತೋರಿಸ್ತಾ ಇದ್ದೇನೆ. ನೋಡಿ, ಒಂದು ಸಣ್ಣ ಉಂಡೆ ಗಾತ್ರದ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಬೆರಳಿನ ಸಹಾಯದಿಂದ ತೆಳುವಾಗಿ ಹಚ್ಚಬೇಕು. ದಪ್ಪ ಸಹ ಇರಬಾರ್ದು, ಸ್ವಲ್ಪ ತೆಳು ಇದ್ರೇ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ. ನೋಡಿ, ಈ ರೀತಿ ತೆಳುವಾಗಿ ನಾನಿಲ್ಲಿ ಎಲೆಯ ಸುತ್ತ ಹಾಕಿದ್ದೇನೆ. ನೋಡಿ, ತುಂಬ ತೆಳು, ನಿಮಗೆ ನೋಡುವಾಗ ಗೊತ್ತಾಗ್ತದೆ. ಈಗ ಇದಕ್ಕೆ ಒಂದು ದೊಡ್ಡ ಚಮಚ, 1 ಟೇಬಲ್ ಸ್ಪೂನ್ನಷ್ಟು ಸರಿಯಾಗ್ತದೆ ಇದರೊಳಗೆ ತೆಂಗಿನ ತುರಿಯ ಸಿಹಿ ಮಿಶ್ರಣ. ಮೇಲ್ಗಡೆ ಸಹ ಅಷ್ಟೇ, ಕೈಯಲ್ಲಿ ಸ್ವಲ್ಪ ಈ ರೀತಿ ಹಿಟ್ಟನ್ನು ತೆಗೆದುಕೊಂಡು ಕೈ ಚಪ್ಪಟೆ ಮಾಡಿ ನೋಡಿ ಈ ರೀತಿ ಹಚ್ಚಿದರೆ ಇದಕ್ಕೆ ಹಾಕಿ ಪ್ರೆಸ್ ಮಾಡಬೇಕು. ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ 1 ಕೋನ್ ಚಿಲ್ಲಿ ರೆಡಿ ಆಯಿತು. ನೋಡಿ, ಒಂದು ರೆಡಿ ಆಯಿತು. ಈಗ ಇನ್ನೊಂದನ್ನು ಸಹ ಅದೇ ರೀತಿ ತೋರಿಸ್ತಾ ಇದ್ದೇನೆ. ಅಷ್ಟೊತ್ತಿಗೆ ನಾನಿಲ್ಲಿ ಸ್ಟೀಮ್ ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಮಾಡಿ ಹಾಕ್ಕೊಳ್ಬಹುದು. ನೋಡಿ, ಇದೇ ರೀತಿ ನೋಡಿ ಫಿಲ್ಲಿಂಗ್ ಸಹ ಮಾಡಿ ಈ ರೀತಿ ಕೈಯಲ್ಲಿ ತೆಳುವಾಗಿ ತಟ್ಟಿ ಸುತ್ತ ಸರಿಯಾಗಿ ಪ್ರೆಸ್ ಮಾಡಬೇಕು. ಇಲ್ಲಾಂದರೆ ಅದರ ಸಿಹಿ ಸ್ವಲ್ಪ ಹೊರಗೆ ಬರ್ತದೆ. ನೋಡಿದ್ರಲ್ಲ, ಇದೇ ರೀತಿ ಎಲ್ಲವನ್ನು ನಾನು ರೆಡಿ ಮಾಡಿಟ್ಟಿದ್ದೇನೆ. ನೀರು ಸಹ ಚೆನ್ನಾಗಿ ಬಿಸಿಯಾಗಿದೆ. ಈಗ ಸ್ಟೀಮ್ ಪಾತ್ರೆಯಲ್ಲಿ, ಇದು ಇಡ್ಲಿ ಮಾಡುವ ಪಾತ್ರೆ, ಇದರಲ್ಲಿಟ್ಟು ಒಂದು 20ರಿಂದ 25 ನಿಮಿಷ ಇದನ್ನು ಬೇಯಿಸಬೇಕು. ಒಂದು 15 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿ ಮತ್ತು 10 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಬೋದು. ನೋಡಿ, ಈಗ ರೆಡಿ ಆಯಿತು. ರುಚಿಯಾದ ಚಿಲ್ಲಿ ಅಡ್ಡೆ ರೆಡಿ ಆಯಿತು. ಸವಿಯಲು ಸ್ವಲ್ಪ ತಣ್ಣಗಾದ ಕೂಡಲೇ ತಿನ್ನಲಿಕ್ಕೆ ರೆಡಿ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.